ತೊಂದರೆ ತಾಪತ್ರಗಳಲ್ಲಿ ಮೊದಲು ಸಿಕ್ಕಾಕೊಂಡಂತಹ ವೃಶ್ಚಿಕ ರಾಶಿ ನಂತರದಲ್ಲಿ ಒಂದು ಕಷ್ಟದಿಂದ ಬಿಡುಗಡೆಯಾಗುವಂಥ ಸುಯೋಗವನ್ನು ನೋಡಿದಂತಹ ವೃಶ್ಚಿಕ ರಾಶಿಗೆ 2026 ಆರಂಭ ಒಂದು ಆಘಾತವನ್ನು ತಂದುಕೊಡುತ್ತೆ. ಯಾಕೆ ಅಂದರೆ ಯೋಗಕ್ಕೆ ಬಂದಂತಹ ಗುರು, ಲಾಭಕ್ಕೆ ಬಂದಂತಹ ಗುರು, ಶುಭ ಸೂಚನೆ ಕೊಟ್ಟಂಥ ಗುರು ಮತ್ತೆ ವಕ್ರ ಗುರುವಾಗಿ ಅಷ್ಟಮ ಸ್ಥಾನದಲ್ಲಿ ಕೂತು ವ್ಯವಹಾರನ ಕೆಡಿಸುವಂಥದ್ದು, ವ್ಯವಹಾರಗಳಲ್ಲೂ ಹಾಳಾಗುವಂಥದ್ದು, ಪ್ರಯತ್ನಿಸಿದ ಕೆಲಸಗಳಲ್ಲೂ ಸಹ ವಿಫಲತೆಯನ್ನು ಕಾಣುವಂಥದ್ದು. ನಿನ್ನೆ ಮೊನ್ನೆ ತುಂಬ ಚೆನ್ನಾಗಿತ್ತು, ಇವತ್ತೇನೋ ಪ್ರಯತ್ನ ಪಟ್ಟರೆ ಇದು ಲಾಸ್ ಆಯಿತು ಅನ್ನುವಂತಹ ವಾತಾವರಣಗಳನ್ನು ಗುರುಗ್ರಹ ತಂದು ಕೊಡ್ತಾರೆ. ಯಾಕೆ ಅಂದರೆ ಅಷ್ಟಮದಲ್ಲಿರುವಂಥ ಗುರು ಬದಲಾವಣೆ ಆಗಬೇಕಾದ್ರೆ ಏಪ್ರಿಲ್ ತಿಂಗಳು ಬೇಕಾಗ್ತದೆ. ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ ಈ ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿಯವರಿಗೆ ಗುರುವಿನ ಶೂನ್ಯತೆ ಜಾಸ್ತಿ ನಿಮ್ಮನ್ನು ಕಾಡುತ್ತೆ. ಗುರುವಿನ ಬಲ ಇಲ್ಲ ಅಂತ ಅಂದಾಗ ಶುಭ ಕಾರ್ಯಗಳ ತಟಸ್ಥವಾಗುತ್ತೆ. ಶುಭ ಕಾರ್ಯಗಳಲ್ಲಿ ಎಡಗುದು ತೊಡರುಗಳು ಬರುತ್ತೆ. ಶುಭ ಕಾರ್ಯಗಳಲ್ಲಿ ಇಲ್ಲ ಸಲ್ಲದ ಅಪನಿಂದನೆಗಳು, ಅಪರಾಧಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆತುರದ ನಿರ್ಧಾರಗಳಿಂದ ಪಶ್ಚಾತ್ತಾಪಡುವಂಥ ದಿನಗಳು ನಿಮ್ಮನ್ನು ಕಾಡುತ್ತೆ. ಆದ್ದರಿಂದ ಸ್ವಲ್ಪ ದಿನಗಳ ಕಾಲ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ನಾನು ಹೇಳುವಂಥದ್ದು ವೃಶ್ಚಿಕ ರಾಶಿಗೆ ಒಂದು ಕಿವಿ ಮಾತನ್ನು ಹೇಳಬೇಕು ಅಂತ ಅಂದರೆ 2026ನೇ ಏಪ್ರಿಲ್ವರೆಗೂ ಯಾವುದೇ ಶುಭ ಕಾರ್ಯಗಳನ್ನು ಅಂದರೆ ಮದುವೆಗಳನ್ನು, ಯಾವುದೇ ಮನೆ ಕಟ್ಟುವಂಥ ಯೋಗಗಳನ್ನು, ಈ ಮದುವೆ ಮಾಡಬೇಕು ಅಂತ ಯಾವುದಾದ್ರೂ ಹುಡುಗ ಹುಡುಗಿ ನೋಡ್ತಿದ್ರೆ ಅದನ್ನು ಒಂದು 4 ತಿಂಗಳುಗಳ ಕಾಲ ಅದನ್ನು ಪೋಸ್ಟ್ಪೋನ್ ಮಾಡಿ ಏಪ್ರಿಲ್ ತಿಂಗಳು ನಂತರದಲ್ಲಿ ಅದು ಡಿಸೈಡ್ ಮಾಡೋಣ, ಯಾವುದು ವರ ಬೇಕು, ಯಾವುದು ಓದಬೇಕು, ಅನಂತರದಲ್ಲಿ ನಿರ್ಧಾರ ಮಾಡೋಣ ಅನ್ನುವಂತಹ ಸ್ವಲ್ಪ ಸಮಯಕ್ಕೆ ಕಾಲಾವಕಾಶವನ್ನು ಕೊಟ್ಟು ಸ್ವಲ್ಪ ಸಮಯವನ್ನು ವಿಳಂಬವನ್ನು ಮಾಡಿ ಆಗ ನಿಮಗೆ ಆಗುವಂಥ ಬೀಸುವ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳುವಂತಹ ವಾತಾವರಣಗಳು ಬರುತ್ತೆ. ಇಲ್ಲ ಅಂದರೆ ನಾವಾಗಿ ಸುಮ್ಮನೆ ಅವಘಡಗಳನ್ನು ಮಾಡಿಕೊಂಡು ಒಂದು ಗಂಡಿನ ಜೀವನಗಳನ್ನು ಹಾಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ವೃಶ್ಚಿಕ ರಾಶಿಯು ಎಚ್ಚರಿಕೆಯನ್ನು ವಹಿಸಿ. ನಾನು ಆಗಲೇ ಹೇಳ್ದಂಗೆ ಹಣಕಾಸಿನಲ್ಲಿ ಗೊಂದಲಗಳು, ಸಮಸ್ಯೆಗಳು, ಕಷ್ಟಗಳು, ಕಾರ್ಪುಣ್ಯಗಳು ಇವೆಲ್ಲವೂ ತಂದು ಕೊಡುವಂಥದ್ದು ಗ್ರಹಗತಿಗಳಿರುತ್ತೆ. ನಂತರದಲ್ಲಿ ಬುದ್ಧಿ ಭಾಳ ಚಂಚಲವಾಗಿಬಿಡುತ್ತೆ. ಏನು ಮಾಡೋಕ್ಕೋದ್ರೂ ಏನಪ್ಪ, ನಾನು ಏನು ಕೈ ಹಾಕಿದ್ರೂ ಸಹ ಎಲ್ಲ ಪ್ರಾಬ್ಲಮ್ಗಳೇ ಆಗುತ್ತಲ್ಲ, ಏನು ಮಾಡೋದು ನಾನು ಒಂದು ರೀತಿಯಾದಂತಹ ಮನೋವ್ಯಥೆಗಳಿಗೆ ನೀವು ಗುರಿಯಾಗುವಂಥ ಸಾಧ್ಯತೆಗಳು ಇರುತ್ತೆ. ನಂತರದಲ್ಲಿ ನೋಡಿ, ಪಂಚಮದಲ್ಲಿ ಶನಿಗ್ರಹ. ಆ ಶನಿಗ್ರಹ ಅಂತ ಪಂಚಮದಲ್ಲಿ ಬಿಡೋದೇ ಇಲ್ಲ ನಿಮ್ಮನ್ನು. ಇನ್ನು ಈ ವರ್ಷ ಪೂರ ಶನಿಗ್ರಹ ಪಂಚಮದಲ್ಲಿ ಇರುತ್ತೆ. ಪಂಚಮದಲ್ಲಿ ಶನಿ ಬಂದಾಗ ಅತಿಯಾದಂಥ ಕೋಪದ ವಾತಾವರಣಗಳನ್ನು ತಂದುಕೊಡುತ್ತೆ. ನಿಮ್ಮ ಬಗ್ಗೆ ನೀವು ಜಿಗುಪ್ಸೆಯನ್ನು ಪಡ್ತೀರಿ. ನಿಮ್ಮ ಬಗ್ಗೆ ನೀವೇನೇ ಕೋಪವನ್ನು ಮಾಡ್ಕೊಳ್ತೀರಿ. ನಿಮ್ಮ ಮೇಲೆ ನೀವೇ ಕೋಪ ಮಾಡಿಕೊಂಡಾಗ ಮನಸ್ಸು ಗೊಂದಲ ಗೂಡುಗಳಾಗತ್ತೆ. ಆದ್ದರಿಂದ ನಾನು ಹೇಳುವಂಥದ್ದು, ಈ ವೃಶ್ಚಿಕ ರಾಶಿಯವರು ಏಪ್ರಿಲ್ ತಿಂಗಳವರೆಗೂ ಸಹ ಯಾವ ವ್ಯವಹಾರಗಳಿಗೂ ನೀವು ಹೋಗಬೇಡಿ.